don't control the measure of Holy Spirit in your heart. ನಿಮ್ಮ ಹೃದಯದಲ್ಲಿ ನಿಮ್ಮ ಪವಿತ್ರಾತ್ಮನ ಮಟ್ಟವನ್ನು ನೀವು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡಬೇಡ್ರಿ. What does it mean? ಏನು ಅದರ ಅರ್ಥ? So Holy Spirit wants you to worship in spirit for 1 hour and you constrain into just 10 minutes. ಪವಿತ್ರಾತ್ಮನು ನಿಮ್ಮನ್ನು ಆತ್ಮದಲ್ಲಿ ಆರಾಧನೆ ಮಾಡುವುದಕ್ಕಾಗಿ 1 ತಾಸು ಒಯ್ಯಲಿಕ್ಕೆ ಮನಸ್ಸಿದೆ, ಆದರೆ ನೀವು ಅದನ್ನ 10-15 ನಿಮಿಷಕ್ಕೆ ಸೀಮಿತಗೊಳಿಸಿ ಬಿಡ್ತೀರಿ. Where is the move of God? ಆವಾಗ ದೇವರ ಒಂದು ಚಲನೆ ಎಲ್ಲಿರುತ್ತದೆ? Then we will be complaining, oh God, you didn't come into my life, you didn't deliver me, you didn't take out my worries. ಅವಾಗ ನಾವು ಹೇಳ್ತೇವೆ, ದೇವರೇ ನನ್ನ ಜೀವಿತದಲ್ಲಿ ಬರಲಿಲ್ಲ, ನನ್ನ ಕಷ್ಟಗಳನ್ನು ಬಿಡುಗಡೆ ಮಾಡಲಿಲ್ಲ, ನನ್ನ ಚಿಂತೆಯನ್ನು ತೆಗೆದು ಹಾಕಲಿಲ್ಲ ಎಂಬುದಾಗಿ ನಾವು ಹೇಳಿಬಿಡ್ತೇವೆ. Because that is the day of your deliverance. That day only you constrained your time. ಆ ಒಂದು ದಿನವೇ ನಿನಗೆ ಬಿಡುಗಡೆ ದಿನವಾಗಿತ್ತು, ಆದರೆ ನೀನೇ ಆ ಒಂದು ದಿನವನ್ನು ಅದಕ್ಕಾಗಿ ಆರಾಧನೆ ಮಾಡೋದಕ್ಕಾಗಿ ಸೀಮಿತಗೊಳಿಸಿದಿ. Yeah, I really appreciate on the 5th day of the VBS when we were worshipping here. It's supposed to stop by 4 o'clock, but we didn't realize we left to the Holy Spirit. It went up to 5:30. VBS ಒಂದು ವಾರದಲ್ಲಿ ನಡೆಸಿದ್ದೀವಿ. ಅದರಲ್ಲಿ ವಿಶೇಷವಾಗಿ 5ನೇ ದಿನ ಬಹಳ ಒಳ್ಳೆ ರೀತಿಯಿಂದ ಪವಿತ್ರಾತ್ಮ ನಡೆಸಿದನ. ನಿಜವಾಗಿ ನೋಡೋದಾದ್ರೆ 4 ಗಂಟೆಗೆ ನಾವು ನಿಲ್ಲಿಸಬೇಕಾಗಿತ್ತು, ಆದರೆ ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ 5 ಗಂಟೆವರೆಗೂ ನಾವು ನಡೆಸಿಕೊಂಡು ಹೋಗಿದ್ದೇವೆ. We didn't lead, God led us. ನಾವು ಅದನ್ನು ನಡೆಸಲಿಲ್ಲ, ದೇವರು ಅದನ್ನು ನಡೆಸಿದ. And there we saw great deliverance among our children. ಆವಾಗ ನಮ್ಮ ಮಕ್ಕಳ ಮಧ್ಯದಲ್ಲಿ ದೊಡ್ಡ ಬಿಡುಗಡೆ ಆಗುವುದನ್ನು ನಾವು ಕಂಡುಕೊಂಡೆವು. What we do, we come to the church. ನಾವೇನ್ ಮಾಡ್ತೇವೆ? ಸಭೆಗೆ ಬರ್ತೇವೆ. Pastor will be preaching. ಪಾಸ್ಟರ್ ಅವರು ಪ್ರೀಚಿಂಗ್ ಮಾಡ್ತಾ ಇರ್ತಾರೆ. Okay, pastor had said, okay, 12 o'clock our service will get over. 12 ಗಂಟೆಗೆ ನಮ್ಮ ಸರ್ವಿಸ್ ಮುಗಿಯುತ್ತದೆ. And if 1 minute extend that clock this side, then you see this. 1 ನಿಮಿಷ ಸ್ವಲ್ಪ ಈ ಕಡೆ ಆದರೆ ನಾವು ಹಿಂಗೆ ನೋಡ್ತೇವೆ. Pastor, when you will finish? ಪಾಸ್ಟರ್ ಅವರೇ, ನೀವು ಯಾವಾಗ ಮುಗಿಸ್ತೀರಿ? I need to go and eat. I am so hungry. ನಾನು ಹೋಗಿ ಊಟ ಮಾಡಬೇಕು, ನನಗೆ ಬಹಳ ಹಸಿವಿದೆ. That 1 minute is your delivery time. ಆ 1 ನಿಮಿಷವೇ ನಿಮಗೆ ಬಿಡುಗಡೆಗೆ ಒಂದು ಸಮಯವಾಗಿರುತ್ತದೆ. ಸೊ ದೇವ್ರ ವಾಕ್ಯ ಹಂಚೋದಕ್ಕಾಗಿ ಪಾಸ್ಟರ್ ಪ್ರದೀಪ್ ಅವ್ರನ್ನ ಜೋರಾಗಿ ಚಪ್ಪಾಳೆ ಹೊಡಿತನ್ನ ಸ್ವಾಗತಿಸೋಣ. ಭಾಷಾಂತರ ಮಾಡೋದಕ್ಕಾಗಿ ಪಾಸ್ಟರ್ ಆನಂದ್ ಅವರನ್ನು ಕೂಡ ಜೋರಾಗಿ ಚಪ್ಪಾಳೆ ಹೊಡಿತಾ ನಾವು ಸ್ವಾಗತ ಮಾಡೋಣ. So for today's short meditation, let's all turn our attention to prophetical book of Ezekiel chapter 47 from 1 to 12. ನಾವೆಲ್ಲರೂ ಈ ಒಂದು ಸಮಯ ಒಂದು ಸಂಕ್ಷಿಪ್ತವಾದ ಸಂದೇಶ ನೋಡುವುದಕ್ಕಾಗಿ ಪ್ರವಾದನೆಯ ಪುಸ್ತಕವಾಗಿರುವಂಥ ಎಜೆಕಿಯೇಲನ ಬರೆದ ಪುಸ್ತಕ 47 47ನೇ ಅಧ್ಯಾಯ 1 to 12. So here we know, we have read this scripture portion many times, we have meditated on it many times, right? ಈ ಒಂದು ವಾಕ್ಯದ ಭಾಗವನ್ನು ಅನೇಕ ಸಲ ನಾವು ಧ್ಯಾನಿಸಿದ್ದೇವೆ, ಈ ವಾಕ್ಯವನ್ನು ಓದಿಕೊಂಡಿದ್ದೇವೆ. We know God is giving a vision to Ezekiel. ಎಜೆಕಿಯೇಲನಿಗೆ ದೇವರು ಒಂದು ದರ್ಶನವನ್ನು ಕೊಡ್ತಾ ಇದ್ದಾನೆ. So what is the vision? ಆ ಒಂದು ದರ್ಶನವು ಏನಾಗಿದೆ? So God is leading Ezekiel towards a temple. ದೇವರು ಎಜೆಕಿಯೇಲನನ್ನ ದೇವಸ್ಥಾನದ ಕಡೆಗೆ ನಡೆಸ್ತಾ ಇದ್ದಾನೆ. To the temple. ದೇವಸ್ಥಾನದ ಕಡೆಗೆ ನಡೆಸ್ತಾ ಇದ್ದಾನೆ. And God is measuring a stream of water in that place. ಆ ಒಂದು ಸ್ಥಳದಲ್ಲಿ ದೇವರು ಆತನ ನೀರಿನ ಒಳಗಡೆ ಇಳಿಸಿ ಆತನನ್ನ ಒಂದು ಅಳಿತಾ ಇದ್ದಾನೆ. Yeah, so yeah, what could God want to speak with us? ದೇವರು ಇದರ ಮುಖಾಂತರ ನಮ್ಮ ಮುಂದೆ ಏನು ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾನೆ? So we all saved, right? We all received Jesus as a personal savior and we are all blessed one. ನಾವೆಲ್ಲರೂ ಹೇಳ್ತೇವೆ, ದೇವರು ನನ್ನ ರಕ್ಷಿಸಿದ್ದಾನೆ, ನಾನು ಆಶೀರ್ವಾದ ಹೊಂದಿದ ವ್ಯಕ್ತಿ ಎಂಬುದಾಗಿ ನಾವೆಲ್ಲರೂ ಹೇಳ್ತೇವೆ. And we all received Holy Spirit. ನಾವೆಲ್ಲರೂ ಪವಿತ್ರ ಆತ್ಮನನ್ನು ಹೊಂದಿಕೊಂಡಿದ್ದೇವೆ. Still some are waiting for the Holy Spirit. ಇನ್ನು ಕೆಲವು ಜನರು ಪವಿತ್ರ ಆತ್ಮನಿಗಾಗಿ ಎದುರು ನೋಡ್ತಾ ಇದ್ದಾರೆ. Yeah. So if I ask Pastor Anand, how long you have been in the Christian life? ಪಾಸ್ಟರ್ ಆನಂದ್ ಅವರಿಗೆ ನೀವು ಎಷ್ಟು ವರ್ಷಗಳಿಂದ ಕ್ರಿಸ್ತ ಜೀವಿತದಲ್ಲಿ ಇದ್ದೀರಿ ಎಂಬುದಾಗಿ ಕೇಳಿದಾಗ, how many years? 32 years. 32 years. Oh, okay, 32 years. Very senior person is there for 32 years. Okay, let me ask Pastor Sebastian, my dear brother, how long you were in the Christian life? 60 years.
36 years. Wow, super. So we have a number of a year that we have passed to the Christian life. ನಾವೆಲ್ಲರೂ ಈ ರೀತಿಯಾಗಿ ಒಂದು ಸಂಖ್ಯೆಗಳಿವೆ, ವರ್ಷಗಳಿವೆ, ನಾವು ಕ್ರಿಸ್ತಿಯ ಜೀವಿತದ ದಾಟಿದ ಹೋದ ಒಂದು ದಿನಗಳು. Yeah. So let me ask, how deep you are in this Christian life? ಈ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ನೀವು ಎಷ್ಟು ಆಳವಾಗಿ ಇಳಿದಿದ್ದೀರಿ? It's not a matter how many years you are, but how deep you are with the Christ. ನೀವು ಎಷ್ಟು ವರ್ಷ ಕ್ರಿಸ್ತಿಯ ಜೀವಿತವನ್ನು ನಡೆಸಿದಿರಿ ಎಂಬ ಪ್ರಶ್ನೆ ಅಲ್ಲ, ಆದರೆ ಕ್ರಿಸ್ತಿಯ ಜೀವಿತದಲ್ಲಿ ಎಷ್ಟು ಆಳವಾಗಿ ಇಳಿದಿದ್ದೀರಿ ಅನ್ನುವ ಒಂದು ಪ್ರಶ್ನೆ ಆಗಿದೆ. Because Ezekiel, here we see God takes him to the streams of water and asking him, God is measuring this stream of water. ಯಾಕಂತ ಹೇಳಿದ್ರೆ ದೇವರು ಎಜ್ಕೇಲನನ್ನ ಆ ಒಂದು ದೇವಸ್ಥಾನಕ್ಕೆ ಕರೆದು ನೀರಿನ ಒಂದು ಕೆಳಗಡೆ ಇಳಿಸಿ ಆತನ ಒಂದು ನೀರಿನ ಮಟ್ಟವನ್ನು ಅಳಿತಾ ಇದ್ದಾನೆ. Okay, we will see what this what does the temple of God means. ದೇವರ ಆಲಯ ಅನ್ನುವುದು ಅರ್ಥ ಏನು ಎಂಬುದಾಗಿ ನಾವು ಮೊದಲು ನೋಡಿಕೊಳ್ಳೋಣ. According to the New Testament, 1 Corinthians chapter 3 verse 16 says, ಒಂದನೇ ಹೊಸ ಒಡಂಬಡಿಕೆ ಪ್ರಕಾರ 1 ಕೊರಿಂಥ 3:16 ಈ ರೀತಿಯಾಗಿ ನಾವು ನೋಡ್ತೇವೆ. That people whoever born again are known as temple of God. ಜನರೇ ದೇವರ ಆಲಯವಾಗಿದ್ದಾರೆ ಎಂಬುದಾಗಿ ನಾವಲ್ಲಿ ನೋಡುತ್ತೇವೆ. Whoever born again, ಯಾರು ಹೊಸದಾಗಿ ಹುಟ್ಟಿರುತ್ತಾರೋ in Christ, ಕ್ರಿಸ್ತನಲ್ಲಿ, they are the temple of God. ಅವರು ದೇವರ ಆಲಯವಾಗಿದ್ದಾರೆ. And what should be doing in this temple of God? ಈ ಒಂದು ದೇವರ ಆಲಯದಲ್ಲಿ ನಾವು ಏನು ಮಾಡಬೇಕಾಗಿದೆ? In 1 Corinthians chapter 6 verse 19 and 20 says like this. 1 ಕೊರಿಂಥ 6ನೇ ಅಧ್ಯಾಯ 12-19 ಹೀಗೆ ಹೇಳುತ್ತದೆ. 19 and 20. 19 ಮತ್ತು 20. So it says like that, in temple of God we need to have prayer and worship always. ದೇವರ ಆಲಯದಲ್ಲಿ ಆರಾಧನೆ ಮತ್ತು ಸ್ತುತಿ ಯಾವಾಗಲೂ ಮಾಡುತ್ತಲೇ ಇರಬೇಕು. Okay, so we are the temple of God. ನಾವು ದೇವರ ಆಲಯದಲ್ಲಿ ಇದ್ದೇವೆ. Are we a temple of God? ನಾವು ದೇವರ ಆಲಯವಾಗಿದ್ದೇವೆಯೋ? Or we are inside the temple of God? ಅಥವಾ ದೇವರ ಆಲಯದ ಒಳಗಡೆ ಇದ್ದೇವೆಯೋ? Tell me. This is a temple of God? ಇದು ದೇವರ ಆಲಯ? No, this is just a building. ಇದು ಒಂದು ಬಿಲ್ಡಿಂಗ್ ಆಗಿದೆ, ಕಟ್ಟಡವಾಗಿದೆ. This is just a wall is raised up. ಇದು ಹಾಗೆ ಸುಮ್ಮನೆ ಒಂದು ಕಟ್ಟಡ ಎಬ್ಬಿಸಲ್ಪಟ್ಟಿದೆ. In this hall, ಈ ಒಂದು ಹಾಲ್ನಲ್ಲಿ there's a lots of temple of God out there. ಇಲ್ಲಿ ಅನೇಕ ದೇವರ ಆಲಯಗಳಿವೆ. Don't say just I am a Christian, I am a child of God. ಸುಮ್ಮನೆ ಹೇಳಬೇಡ್ರಿ ನಾನು ದೇವರ ಮಗನಾಗಿದ್ದೇನೆ, ನಾನು ಕ್ರಿಶ್ಚಿಯನ್ ಆಗಿದ್ದೇನೆ ಎಂಬುದಾಗಿ. That has a deepest meaning. ಅದಕ್ಕೆ ಒಂದು ಆಳವಾದ ಅರ್ಥವಿದೆ. What is that? ಅದೇನಾಗಿದೆ? That is a prayer and worship will be always in that house. ಆ ಒಂದು ಮನೆಯಲ್ಲಿ, ಆ ಒಂದು ಆಲಯದಲ್ಲಿ ಪ್ರಾರ್ಥನೆ, ದೇವರ ಒಂದು ಆರಾಧನೆ ಇರುವಂತದ್ದಾಗಿದೆ. So when this prayer and worship will be there, ಯಾವಾಗ ಒಂದು ಪ್ರಾರ್ಥನೆ ಆರಾಧನೆ ಇರುತ್ತದೆಯೋ, then there is a stream of water will flow from you. ಆವಾಗ ನನ್ನ ಒಳಗಡೆಯಿಂದ ಜೀವ ಜಲದ ಬುಗ್ಗೆಗಳು ಹುಟ್ಟುತ್ತವೆ. Now you understand? ಈಗ ನಮಗೆ ಅರ್ಥವಾಗ್ತಾ ಇದೆಯಾ? So if you are the temple of God, ನೀವು ದೇವರ ಆಲಯವಾಗಿದ್ದರೆ, so there should be a stream of living water should flow from your temple. ನಿಮ್ಮ ಒಂದು ಆಲಯದಿಂದ ಜೀವ ಜಲದ ಬುಗ್ಗೆಗಳು ಹರಿದು ಬರಬೇಕು. What is that living water? ಆ ಒಂದು ಜೀವದ ಜಲದ ಬುಗ್ಗೆಗಳು ಅನ್ನುವಾಗ ಏನು? According to the book of Acts. According to the book of Acts, ಅಪೊಸ್ತಲ ಬರೆದ ಕೃತ್ಯಗಳ ಪ್ರಕಾರ we see that living water is the Holy Spirit. ಆ ಒಂದು ಜೀವ ಜಲದ ಬುಗ್ಗೆಗಳು ಅದು ಪವಿತ್ರಾತ್ಮನಾಗಿದ್ದಾನೆ. How many of you have the Holy Spirit in your temple? ನಿಮ್ಮ ಒಂದು ಆಲಯದಲ್ಲಿ ಪವಿತ್ರಾತ್ಮನು ಎಷ್ಟು ಜನರಿದ್ದಾನೆ? Oh my God, Pastor, it's very difficult question. ಪಾಸ್ಟರ್ ಅವರೇ, ಈ ಒಂದು ಪ್ರಶ್ನೆ ಬಹಳ ಕಠಿಣವಾಗಿದೆ. I don't know. I have a living water in my hand. ನನ್ನ ಒಳಗಡೆ ಒಂದು ಆ ಜೀವಜಲದ ಬುಗ್ಗೆ ಇದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. You should have a living water. ನಿಮ್ಮ ಒಳಗಡೆ ಆ ಒಂದು ಜೀವಜಲ ಇರಬೇಕು. Why you should have a living water? ಯಾಕೆ ನಿಮ್ಮ ಒಳಗಡೆ ಆ ಒಂದು ಜೀವಜಲವಿರಬೇಕು? God has some purpose from this temple. ಆತನ ಆಲಯಕ್ಕೆ ದೇವರಿಗೆ ಒಂದು ಉದ್ದೇಶವಿದೆ. Which temple? ಯಾವ ಒಂದು ಆಲಯ? Which temple? ಯಾವ ಆಲಯ? Come on. You need to answer me. ನೀವು ಅದಕ್ಕೆ ಉತ್ತರ ಕೊಡಬೇಕು, ಹೇಳ್ರಿ. Are you assured you are the temple? ನೀವು ಆಲಯವಾಗಿದ್ದೀರಿ ಎಂಬುದಾಗಿ ನಮಗೆ ನಿಶ್ಚಯವಿದೆಯೋ? See, I have clearly said we are the temple of God. ನಾನು ವ್ಯಕ್ತವಾಗಿ ಹೇಳಿದ್ದೇನೆ, ನಾವು ದೇವರ ಆಲಯವಾಗಿದ್ದೇವೆ. Are you assured about it? ಅದರ ಕುರಿತಾಗಿ ನಮಗೆ ಖಾತ್ರಿ ಇದೆಯೋ? Hey or nahi hai? ಇದೆಯೋ ಅಥವಾ ಇಲ್ಲವೋ?
Still you have a doubt. ಜೋರಾಗಿ ಹೇಳ್ರಿ. You are born again ನೀವು ಹೊಸದಾಗಿ ಹುಟ್ಟಿದವರಾಗಿದ್ದೀರಾ in Christ? ಕ್ರಿಸ್ತನಲ್ಲಿ? Then you are a temple. ಹಾಗಾದರೆ ನೀವು ದೇವರ ಆಲಯವಾಗಿದ್ದೀರಿ. So what should come out of our temple? ನಮ್ಮ ಒಂದು ಆಲಯದಿಂದ ಹೊರಗಡೆ ಏನು ಬರಬೇಕು? Living water. ಜೀವಜಲದ ಬುಗ್ಗೆಗಳು. What is this living water? ಈ ಒಂದು ಜೀವಜಲ ಅನ್ನುವಾಗ ಏನು? That is the Holy Spirit. ಅದು ಪವಿತ್ರ ಆತ್ಮನಾಗಿದ್ದಾನೆ. So we should have Holy Spirit always flowing out of our temple. ನಮ್ಮ ಒಂದು ಆಲಯದಿಂದ ಪವಿತ್ರ ಆತ್ಮನು ಯಾವಾಗಲೂ ಹರಿಯುವಂತವನಾಗಿರಬೇಕು. We receive Holy Spirit as all. Again, let me ask my dear lovely pastor, when did you receive the Holy Spirit? 94 only actually. Okay, 94. Pastor has received the Holy Spirit by 94. ಪಾಸ್ಟರ್ ಅವರು 94ರಲ್ಲಿ ಪವಿತ್ರ ಆತ್ಮನನ್ನು ಸ್ವೀಕರಿಸಿದರು. Okay. Pastor, from that day and still now you have the same spirit or you have a level is increased? ಹೈಯರ್ ಲೆವೆಲ್. Higher level. Wow. See, Pastor, he received the Holy Spirit on 1994. He didn't just stick on the measurement that he had received that time. 1994ರಲ್ಲಿ ಪಾಸ್ಟರ್ ಅವರಿಗೆ ಪವಿತ್ರಾತ್ಮ ಭರಿತರಾದರು. ಆದರೆ ಆ ಒಂದು ತುಂಬಿದ ಪವಿತ್ರಾತ್ಮನಿಂದ ಅಲ್ಲೇ ಇರಲಿಲ್ಲ, ಆ ಮಟ್ಟ ಹೆಚ್ಚಾಗುತ್ತಾ ಹೋಯಿತು. We as a church, ನಾವು ಸಭೆಯಾಗಿ ಇರುವಾಗ many times we receive Holy Spirit, we go to the crusade, we go to the fasting prayer, we go to the encounter meeting, revival meeting, we'll be hallelujah, sotram, amen, we'll jump higher after sometimes. ಅನೇಕ ಕೂಟಗಳಿಗೆ ಹೋಗ್ತೇವೆ, ಒಂದು ಪವಿತ್ರಾತ್ಮನ ಒಂದು ಸಭೆಗಳಿಗೆ ನಾವು ಹೋಗ್ತೇವೆ, ಆರಾಧನೆ ಮಾಡ್ತೇವೆ, ಅಲ್ಲಿ ಹಲ್ಲೆಲೂಯಾ ಎಂಬುದಾಗಿ ಕೂಗ್ತೇವೆ, ಎಲ್ಲ ತುಂಬಲ್ಪಡ್ತೇವೆ. ಅದಾದ ನಂತರ ಮತ್ತೆ ನಾವು ತಣ್ಣಗಾಗಿ ಬಿಡುತ್ತೇವೆ. We measure our the spirit of the Lord in our mind. ನಾ ಒಂದು ಪವಿತ್ರಾತ್ಮನ ಆ ಒಂದು ಅಳತೆಯನ್ನ ನಾವು ನಮ್ಮ ಮನಸ್ಸಿನಲ್ಲಿ ಅಳೆಯುತ್ತೇವೆ. Here we see God is measuring that water. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಆ ನೀರಿನ ಮಟ್ಟವನ್ನು ಅಳೆಯುತ್ತಾ ಇದ್ದಾನೆ. Ezekiel is not measuring. ಎಜ್ಕೇಲನು ಅದನ್ನು ಅಳೆಯುತ್ತಾ ಇಲ್ಲ. Who is measuring? ಯಾರು ಅಳೆಯುತ್ತಾ ಇದ್ದಾರೆ? The Lord is measuring. ದೇವರು ಅದನ್ನು ಅಳೆಯುತ್ತಾ ಇದ್ದಾನೆ. So in our life we should not measure the level of Holy Spirit in us. ನಮ್ಮ ಜೀವಿತದಲ್ಲಿ ದೇವರು ಆ ಒಂದು ಮಟ್ಟವನ್ನು ಅಳೆಯಬೇಕು. We should not measure ನಾವು ಆ ಮಟ್ಟವನ್ನು ಅಳೆಯಬಾರದು. the level of Holy Spirit that is in us. ನಮ್ಮ ಒಳಗೆ ಇರುವಂತಹ ಒಂದು ಪವಿತ್ರನಾತ್ಮನ ಒಂದು ಮಟ್ಟವನ್ನ We should not measure it. ನಾವು ಅದನ್ನು ಅಳೆಯಲಿಕ್ಕೆ ಹೋಗಬಾರದು. We should give into the God's hand. God, you measure it. ನಾವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಬೇಕು. ದೇವರೇ, ನೀನು ಆ ಒಂದು ಮಟ್ಟವನ್ನು ಅಳೆಯ ಎಂಬುದಾಗಿ. Then I will follow in that measure. ನಾ ಒಂದು ಮಟ್ಟದ ಅನುಸಾರವಾಗಿ ಹೋಗುತ್ತೇನೆ. See, Ezekiel followed. Ezekiel stepped into that measure. ಆ ಎಜ್ಕೇಲನು ಆ ಒಂದು ಅಳತೆಯ ಒಂದು ಮಟ್ಟಕ್ಕೆ ತನ್ನ ಕಾಲವನ್ನು ಇಟ್ಟನು. If we were there, oh no, this level is enough, Pastor. I don't want upper level. This is enough. बस है, मेरे को यही काफी है. मैं इतना ज्यादा से नहीं जा सकते. ನಾನಾಗಿದ್ದರೆ ಈ ರೀತಿಯಾಗಿ ಹೇಳ್ತಿದ್ದೆ, ಇಲ್ಲ ಸಾಕು, ಇಷ್ಟೇ ನನಗೆ ಆ ಮಟ್ಟ ಸಾಕು, ಮೇಲೇನು ಹೋಗೋದು ಬೇಕಾಗಲ್ಲ, ಇಷ್ಟೇ ನನಗೆ ಸಂತೃಪ್ತಿ ಇದೆ, ಇಲ್ಲೇ ನಾನು ಇರ್ತೇನೆ ಎಂಬುದಾಗಿ ಹೇಳ್ಬಿಡ್ತಿದ್ದೆ. Don't control the measure of Holy Spirit in your heart. ನಿಮ್ಮ ಹೃದಯದಲ್ಲಿ ನಿಮ್ಮ ಪವಿತ್ರಾತ್ಮನ ಮಟ್ಟವನ್ನು ನೀವು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡಬೇಡ್ರಿ. What does it mean? ಏನು ಅದರ ಅರ್ಥ? So Holy Spirit wants you to worship in spirit for 1 hour and you constrain into just 10 minutes. ಪವಿತ್ರಾತ್ಮನು ನಿಮ್ಮನ್ನು ಆತ್ಮದಲ್ಲಿ ಆರಾಧನೆ ಮಾಡುವುದಕ್ಕಾಗಿ 1 ತಾಸು ಒಯ್ಯಲಿಕ್ಕೆ ಮನಸ್ಸಿದೆ, ಆದರೆ ನೀವು ಅದನ್ನ 10-15 ನಿಮಿಷಕ್ಕೆ ಸೀಮಿತಗೊಳಿಸಿ ಬಿಡ್ತೀರಿ. Where is the move of God? ಆವಾಗ ದೇವರ ಒಂದು ಚಲನೆ ಎಲ್ಲಿರುತ್ತದೆ? Then we will be complaining, oh God, you didn't come into my life, you didn't deliver me, you didn't take out my worries. ಅವಾಗ ನಾವು ಹೇಳ್ತೇವೆ, ದೇವರೇ ನನ್ನ ಜೀವಿತದಲ್ಲಿ ಬರಲಿಲ್ಲ, ನನ್ನ ಕಷ್ಟಗಳನ್ನು ಬಿಡುಗಡೆ ಮಾಡಲಿಲ್ಲ, ನನ್ನ ಚಿಂತೆಯನ್ನು ತೆಗೆದು ಹಾಕಲಿಲ್ಲ ಎಂಬುದಾಗಿ ನಾವು ಹೇಳಿಬಿಡ್ತೇವೆ. Because that is the day of your deliverance. That day only you constrained your time. ಆ ಒಂದು ದಿನವೇ ನಿನಗೆ ಬಿಡುಗಡೆ ದಿನವಾಗಿತ್ತು, ಆದರೆ ನೀನೇ ಆ ಒಂದು ದಿನವನ್ನು ಅದಕ್ಕಾಗಿ ಆರಾಧನೆ ಮಾಡೋದಕ್ಕಾಗಿ ಸೀಮಿತಗೊಳಿಸಿದಿ. I really appreciate on the 5th day of the VBS when we were worshipping here. It's supposed to stop by 4 o'clock, but we didn't realize we left to the Holy Spirit. It went up to 5:30. VBS ಒಂದು ವಾರದಲ್ಲಿ ನಡೆಸಿದ್ದೀವಿ. ಅದರಲ್ಲಿ ವಿಶೇಷವಾಗಿ 5ನೇ ದಿನ ಬಹಳ ಒಳ್ಳೆ ರೀತಿಯಿಂದ ಪವಿತ್ರಾತ್ಮ ನಡೆಸಿದನ. ನಿಜವಾಗಿ ನೋಡೋದಾದ್ರೆ 4 ಗಂಟೆಗೆ ನಾವು ನಿಲ್ಲಿಸಬೇಕಾಗಿತ್ತು, ಆದರೆ ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ 5 ಗಂಟೆವರೆಗೂ ನಾವು ನಡೆಸಿಕೊಂಡು ಹೋಗಿದ್ದೇವೆ.
We didn't lead, God led us. ನಾವು ಅದನ್ನು ನಡೆಸಲಿಲ್ಲ, ದೇವರು ಅದನ್ನು ನಡೆಸಿದ. And there we saw a great deliverance among our children. ಆವಾಗ ನಮ್ಮ ಮಕ್ಕಳ ಮಧ್ಯದಲ್ಲಿ ದೊಡ್ಡ ಬಿಡುಗಡೆ ಆಗುವುದನ್ನು ನಾವು ಕಂಡುಕೊಂಡೆವು. What we do, we come to the church. ನಾವೇನ್ ಮಾಡ್ತೇವೆ? ಸಭೆಗೆ ಬರ್ತೇವೆ. Pastor will be preaching. ಪಾಸ್ಟರ್ ಅವರು ಪ್ರೀಚಿಂಗ್ ಮಾಡ್ತಾ ಇರ್ತಾರೆ. Okay, pastor had said, okay, 12 o'clock our service will get over. 12 ಗಂಟೆಗೆ ನಮ್ಮ ಸರ್ವಿಸ್ ಮುಗಿಯುತ್ತದೆ. And if 1 minute extend that clock this side, then you see this. ಒಂದು ನಿಮಿಷ ಸ್ವಲ್ಪ ಈ ಕಡೆ ಆದರೆ ನಾವು ಹಿಂಗೆ ನೋಡ್ತೇವೆ. Pastor, when you will finish? ಪಾಸ್ಟರ್ ಅವರೇ, ನೀವು ಯಾವಾಗ ಮುಗಿಸ್ತೀರಿ? I need to go and eat. I am so hungry. ನಾನು ಹೋಗಿ ಊಟ ಮಾಡಬೇಕು, ನನಗೆ ಬಹಳ ಹಸಿವಿದೆ. That 1 minute is your delivery time. ಆ ಒಂದು ನಿಮಿಷವೇ ನಿಮಗೆ ಬಿಡುಗಡೆಗೆ ಒಂದು ಸಮಯವಾಗಿರುತ್ತದೆ. Try to don't control your life in your hand. ನಿಮ್ಮ ಸ್ವಂತ ಕೈಗಳಿಂದ ನಮ್ಮ ಜೀವಿತವನ್ನು ನಿಯಂತ್ರಿಸುವುದಕ್ಕಾಗಿ ಪ್ರಯತ್ನ ಮಾಡಬೇಡ್ರಿ. Give to the hand of the God. ದೇವರ ಹಸ್ತಕ್ಕೆ ಒಪ್ಪಿಸಿಕೊಡ್ರಿ. So this Holy Spirit wants you to experience is deep. ಇಲ್ಲಿ ಪವಿತ್ರ ಆತ್ಮನು ನಿಮ್ಮನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವುದು ಆಳವಾದ ಅನುಭವವನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ. Let us not constrain in our measurement. Let us not say, Lord, the day which I got the measurement of the Holy Spirit, let me be stagnant with that. Let you say, Lord, I need more. ದೇವರೇ, ಆ ಒಂದು ದಿನದಲ್ಲಿ ಯಾವ ಪವಿತ್ರ ಆತ್ಮನ ತುಂಬಿಸಲ್ಪಟ್ಟಿದ್ದನೋ ಅದೇ ಮಟ್ಟಕ್ಕೆ ನಾನು ಇರದೆ ಆ ಮಟ್ಟವು ಹೆಚ್ಚಾಗಬೇಕು, ನಾನು ಅದರಲ್ಲಿ ಬೆಳೆಯಬೇಕೆಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. When you pray, ನೀವು ಪ್ರಾರ್ಥನೆ ಮಾಡುವಾಗ the Holy Spirit will increase in your life. ನಿಮ್ಮ ಜೀವಿತದಲ್ಲಿ ಪವಿತ್ರ ಆತ್ಮನು ಹೆಚ್ಚಾಗಿ ಬೆಳೆಯುತ್ತಾನೆ. You give the measurement tape to the God. ದೇವರ ಹಸ್ತಕ್ಕೆ ನಿಮ್ಮ ಆ ಒಂದು ಅಳತೆಯ ಒಂದು ಕೋಲನ್ನು ನೀವು ಕೊಡುತ್ತೀರಿ. You give your measurement tape to the God. ನಿಮ್ಮ ಆ ಒಂದು ಮೆಜರ್ಮೆಂಟ್ ಟೇಪ್ ಅನ್ನ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡ್ರಿ. Don't take yourself and control it. ನೀವೇ ಅದನ್ನು ತೆಗೆದುಕೊಂಡು ನೀವೇ ನಿಯಂತ್ರಣ ಮಾಡಲಿಕ್ಕೆ ಹೋಗಬೇಡ್ರಿ. Does the God wants you to give yourself to Him? ನಿಮ್ಮನ್ನೇ ನೀವು ದೇವರಿಗೆ ಒಪ್ಪಿಸಿಕೊಡಬೇಕೆಂಬುದಾಗಿ ದೇವರು ಬಯಸ್ತಾನೆ. How many of you ready to do that today? ಎಷ್ಟು ಜನ ಇವತ್ತು ಅದನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೀರಿ? Lord, I am ready to surrender my spirit. ಓ ದೇವರೇ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸುವುದಕ್ಕಾಗಿ ಸಿದ್ಧನಾಗಿದ್ದೇನೆ. Lord, let me not control my level of the spirit. ದೇವರೇ, ನನ್ನ ಪವಿತ್ರ ಆತ್ಮನ ಮಟ್ಟವನ್ನು ನಾನು ನಿಯಂತ್ರಿಸಬಾರದು. Lord, let you control. ದೇವರೇ, ನೀನೇ ನಿಯಂತ್ರಿಸು. Lord, I will follow you. ದೇವರೇ, ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ. Let me experience the measure the deepness of that spirit. ಈ ಒಂದು ಪವಿತ್ರ ಆತ್ಮನಲ್ಲಿ ಆಳವಾದ ಒಂದು ಮಟ್ಟವನ್ನು ನಾನು ಇಳಿಯಬೇಕು. How many of you ready to do that? ಅದನ್ನು ಮಾಡುವುದಕ್ಕಾಗಿ ಎಷ್ಟು ಜನ ಸಿದ್ಧವಾಗಿದ್ದೀರಿ? So you can ask me, what is the benefit if I go on the deeper level? ನಾನು ಆಳವಾದ ಮಟ್ಟಕ್ಕೆ ಇಳಿದು ಹೋದರೆ ಅದರಿಂದ ನನಗೆ ಏನು ಲಾಭ ಎಂಬ ಪ್ರಶ್ನೆ ನೀವು ನನಗೆ ಮಾಡಬಹುದು. We as a human without profit will never take anything. ಮಾನವರಾದ ನಾವು ಯಾವುದೇ ಲಾಭವಿಲ್ಲದ ಕಾರ್ಯವನ್ನು ನಾವು ತೆಗೆದುಕೊಳ್ಳುವುದಿಲ್ಲ. Even it is a free. ಅದು ಉಚಿತವಾಗಿ ಸಿಕ್ಕಾಗಿಯೂ ಕೂಡ. Is it true or not? ಅದು ನಿಜ ಅಲ್ರಿ? If I say you, Sebastian Pastor, I'm giving you some $100. Yeah, if God provides, okay. And Sebastian Pastor will not accept it immediately, right? ಸಭಾಷಣ ಪಾಸ್ಟರ್ ಅವರಿಗೆ $100 ಕೊಡ್ರಿ ಎಂಬುದಾಗಿ ದೇವ್ರ ಚಿತ್ತ ಅದ್ರ ಕೊಡ್ರಿ ಅಂತ ಹೇಳಿದಾಗ ತಕ್ಷಣ ಅವ್ರಿಗೆ ನನಗೇನು ಕೊಡುದಿಲ್ಲ. He'll think, what should I do with this $100? ಈ ಒಂದು $100 ಪಡೆಯುವುದಕ್ಕಾಗಿ ನಾನು ಏನು ಮಾಡಬೇಕು? What will I do with $100? ಆ ಒಂದು $100 ನಾನು ಏನು ಮಾಡಲಿಕ್ಕೆ ಹೋಗ್ತೇನೆ? Okay, is it profitable or not? ಅದು ಪ್ರಾಫಿಟಬಲ್ ಇದೆಯೋ ಇಲ್ಲೋ? Maybe he needs some $1,000. ಬಹುಶಃ $1,000 ಬೇಕಾಗಬಹುದು. Yeah. If this $100 is not, even if I get chumma, I am not going to take. If you give me $1,000, I am ready to take. ಸುಮ್ಮನೆ ಅವ್ರ If you give that $100, ಆ $100 ನನಗೆ ಕೊಟ್ರೆ, even I will not take. If you give me $1,000, I am ready to take. If you give me $100, I am not ready to take. But if you give me $1,000, I am ready to take. $100 ಕೊಟ್ರೆ ಮಾತ್ರ ನಾನು ತೆಗೆದುಕೊಳ್ಳೋದಿಲ್ಲ. ನೀನು $1,000 ಕೊಡು, ನಾನು ಬೇಕಂದ್ರೆ ತೆಗೆದುಕೊಳ್ಳುತ್ತೇನೆ. ಅರ್ಥ ಆಯ್ತಾ? Okay, so we as a human, we always see a profit. ಮನುಷ್ಯರಾಗಿರುವಂತವರು ನಾವು ಯಾವಾಗಲೂ ಲಾಭವನ್ನೇ ನೋಡ್ತೇವೆ. There's no bad in it. There's no bad in it. ಅದರಲ್ಲಿ ಏನು ಕೆಟ್ಟಿಲ್ಲ. Okay, but what will get if you go in the deeper level? ಆಳವಾಗಿ ಹೋಗುವಾಗ ನಾವು ಅದನ್ನು ಹೊಂದಿಕೊಳ್ಳುತ್ತೇವೆ. What you will get? ನಿಮಗೆ ಏನು ಸಿಗುವಂತದ್ದಾಗಿದೆ? Let's read verse 7. 7ನೇ ವಚನ ಓದಿಕೊಳ್ಳೋಣ. Come on. ನಾನು ಹಿಂದಿರುಗಲು ಆಹಾ,
ತೊರೆಯ ಎರಡು ದಡಗಳಲ್ಲಿಯೂ ಅನೇಕ ವೃಕ್ಷಗಳು ಕಾಣಿಸಿದವು. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಾಬಾ ಎಂಬ ತೆಗ್ಗೆಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. Okay. So here we see what this tree gives us. What that tree gives to us. ಆ ಒಂದು ವೃಕ್ಷಗಳು ನಮಗೇನು ಹೇಳ್ತಾ ಇವೆ? Pastor was announcing we have a good place in a school, we have a camp, and we have a good cool breeze there. ಪಾಸ್ಟರ್ ಅವರು ಹೇಳ್ತಾ ಇದ್ರು, ಒಳ್ಳೆಯ ಒಂದು ನಮಗೆ ಕ್ಯಾಂಪ್ ಇದೆ, ಒಳ್ಳೆಯ ಸ್ಥಳವಿದೆ, ಅಲ್ಲಿ ಒಳ್ಳೆಯ ಒಂದು ಗಾಳಿ, ಒಂದು ಶ್ವಾಸವಿದೆ ಎಂಬುದಾಗಿ ಹೇಳ್ತಾ ಇದ್ರು. So this spirit of the Lord give you a peace in your life. ಈ ಒಂದು ವೃಕ್ಷಗಳು, ಈ ಒಂದು ಸ್ಥಳವು ನಿಮ್ಮ ಜೀವಿತದಲ್ಲಿ ಸಮಾಧಾನವನ್ನು ಕೊಡುವಂತದ್ದಾಗಿದೆ. Where you will get a good peace if you go and sit in the breeze, you will get a good peace, right? Because of the heat, you are here, Belgaum, I'll take you to the Kashmir. It'll be so, oh my God, better than Belgaum. ನೀವು ಕಾಶ್ಮೀರಿಗೆ ಹೋಗುವಾಗ ಅಲ್ಲಿ ಹೋಗಿ ಕುಳಿತುಕೊಂಡ್ರೆ ನಿಮಗೆ ಒಳ್ಳೆಯ ಒಂದು ಗಾಳಿ ಸಿಗುತ್ತದೆ. ನೀವು ಅವಾಗ ಹೇಳ್ತೀರಿ, ಬೆಳಗಾಂಕ್ಕಿಂತಲೂ ಈ ಒಂದು ಸ್ಥಳ ಬಹಳ ಒಳ್ಳೆಯದು ಎಂಬುದಾಗಿ ನೀವು ಹೇಳ್ತೀರಿ. I was so happy when I go to some villages in Karnataka and minister, because in Bangalore so polluted, so pollution. If I go there, oh what a peace and joy because of the trees. ನಾನು ಯಾವಾಗೆಲ್ಲ ಹಳ್ಳಿಗಳಿಗೆ ಸೇವೆಗೆ ಹೋಗ್ತೇನೆ, ನಾನು ಬಹಳ ಸಂತೋಷ ಪಡ್ತೇನೆ. ಕಾರಣ ಬೆಂಗಳೂರಿನಲ್ಲಿ ಬಹಳಷ್ಟು ಪೊಲ್ಯೂಷನ್ ಇದೆ. ಆದರೆ ಹಳ್ಳಿಗಳಿಗೆ ಹೋಗುವಾಗ ಬಹಳಷ್ಟು ಮರಗಳು ಇರುತ್ತವೆ, ವೃಕ್ಷಗಳು ಇರುತ್ತವೆ. ಅದನ್ನು ನಾನು ಅಲ್ಲಿಂದ ಗಾಳಿನ ಹೊಂದಿಕೊಳ್ಳುವಾಗ ನನಗೆ ಬಹಳ ಸಂತೋಷವಾಗುತ್ತದೆ. So same way, when the Holy Spirit flows in your heart, in your from your belly, you will experience a peace of the Lord in your life. ಅದೇ ರೀತಿಯಾಗಿ ಆ ಒಂದು ಪವಿತ್ರಾತ್ಮನು ನಿಮ್ಮ ಒಂದು ಹೊಟ್ಟೆಯೊಳಗಿಂದ ಬರುವಾಗ ನೀವು ದೇವರ ಶಾಂತಿ ಸಮಾಧಾನವನ್ನು ಅನುಭವಿಸುತ್ತೀರಿ. But when you don't measure yourself, give to the God. ಆದರೆ ಯಾವಾಗ ಆ ಒಂದು ಆ ಪವಿತ್ರಾತ್ಮನ ಮಟ್ಟವನ್ನು ನೀವು ಅಳೆಯದೇ ಇರುವಾಗ, ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟಾಗ ಮಾತ್ರ ನೀವು ಆ ಸಮಾಧಾನವನ್ನು ಅನುಭವಿಸುತ್ತೀರಿ. And you will be like, otherwise you'll be complaining always. How much ever you pray, no peace. How much ever you worship, no peace. Because what? You are constraining your level of the Holy Spirit. You are constraining the deliverance of the Holy Spirit in your life. ಇಲ್ಲದೆ ಹೋದರೆ ಯಾವಾಗಲೂ ನೀವು ಹೇಗೆ ಹೇಳ್ತೀರಿ, ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಎಷ್ಟು ಆರಾಧನೆ ಮಾಡ್ತಾ ಇದ್ದೇನೆ, ನನಗೆ ಸಮಾಧಾನ ಸಿಗ್ತಾ ಇಲ್ಲ, ಬಿಡುಗಡೆ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣವೇನಂತ ಹೇಳಿದ್ರೆ, ನೀವು ನಿಮ್ಮ ಪವಿತ್ರಾತ್ಮನನ್ನು ನಿಮ್ಮ ಒಂದು ಮಟ್ಟಕ್ಕೆ ಆತನನ್ನು ನಿಯಂತ್ರಿಸಿ ಬಿಟ್ಟಿದ್ದೀರಿ. Do you understand why you are not experiencing the proper peace in your life? ನಿಮ್ಮ ಜೀವಿತದಲ್ಲಿ ಸರಿಯಾದ ಸಮಾಧಾನ ಸಿಗದೇ ಇರಲಿಕ್ಕೆ ಕಾರಣ ಏನೆಂಬುದಾಗಿ ನಿಮಗೆ ಗೊತ್ತಾಗ್ತಾ ಇದೆಯಾ? Understand? I know that people are knocking their heads. ನನಗೆ ಗೊತ್ತು, ಕೆಲವು ಜನರು ತಮ್ಮ ತಲೆಯನ್ನು ಅಲ್ಲಾಡಿಸ್ತಾ ಇದ್ದಾರೆ. Thank you for your conviction. ನಿಮ್ಮ ಆ ಒಂದು ಮನವರಿಕೆಗಾಗಿ ನಾನು ವಂದನೆ ಹೇಳ್ತೇನೆ. So you start giving your life and spirit to the Lord. ನೀವು ನಿಮ್ಮ ಜೀವಿತವನ್ನು, ನಿಮ್ಮ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಡುವುದನ್ನು ಪ್ರಾರಂಭ ಮಾಡಿರಿ. Lord, you measure it. ನೀವು ಆ ಒಂದು ಮಟ್ಟವನ್ನು ಅಳೆಯಲಿಕ್ಕೆ ಹೋಗಬೇಡಿ. You take me. ದೇವರಿಗೆ ಕೊಡ್ರಿ. And God will give you peace. ದೇವರು ನಮಗೆ ಸಮಾಧಾನವನ್ನು ಕೊಡುತ್ತಾನೆ. And next, ಮುಂದಿನದು we'll see on the verse 8. 8ನೇ ವಚನದಲ್ಲಿ ನಾವು ನೋಡ್ತೇವೆ. So it says like this in English. Its waters are healed. Its waters are healed in verse 8. I don't know, in Kannada it's written like that. No, it's not written, right? Okay. But in English it is written like this. ಇಂಗ್ಲಿಷ್ನಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, this water are healed. ಈ ಒಂದು ನೀರಿಗೆ ಸೌಖ್ಯ ಸಿಗುವಂತದಾಯಿತು. So the spirit in us, ನಮ್ಮ ಒಳಗಡೆ ಇರುವಂತಹ ಆತ್ಮ, what is that spirit? ಆತ್ಮ ಏನಾಗಿದೆ? The spirit of healing. ಅದು ಒಂದು ಸೌಖ್ಯ ಕೊಡುವಂತಹ ಒಂದು ಆತ್ಮವಾಗಿದೆ. Then why do we fall into the sickness? ಮತ್ತು ಯಾಕೆ ನಾವು ಅನಾರೋಗ್ಯದಲ್ಲಿ ಬೀಳುತ್ತೇವೆ? Why do we go into the what problems? ಯಾಕೆ ನಾವು ಸಮಸ್ಯೆಗೆ ಸಿಲುಕಿಕೊಳ್ಳುತ್ತೇವೆ? Because we don't understand which water is flowing in our heart, in our temple. ನಮ್ಮ ಒಳಗಡೆ ಆ ಒಂದು ಪವಿತ್ರಾತ್ಮನ ಎಂಬ ನದಿ ಹರಿಯುತ್ತದೆ ಎಂಬುದಾಗಿ ನಮಗೆ ಗೊತ್ತಾಗುವುದಿಲ್ಲ. We are not understanding the power and the authority what the Holy Spirit has. ಪವಿತ್ರಾತ್ಮನಿಗೆ ಇರುವಂತಹ ಆ ಒಂದು ಅಧಿಕಾರ, ಆ ಒಂದು ಶಕ್ತಿ ನಮಗೆ ಗೊತ್ತಾಗುವುದಿಲ್ಲ. We are not understanding it. ನೀವು ಅದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. God is saying understand today. ದೇವರು ಹೇಳ್ತಾ ಇದ್ದಾನೆ, ಇವತ್ತು ನೀವು ಅದನ್ನು ಅರ್ಥ ಮಾಡಿಕೊಳ್ಳಿರಿ. The one I am in you is a healer. ನಿಮ್ಮ ಒಳಗಡೆ ಇರುವಂತವನು ನಾನು ಸೌಖ್ಯದಾಯಕನಾಗಿದ್ದೇನೆ. You know, in my life, ನನ್ನ ಜೀವಿತದಲ್ಲಿ there was
two incident happened. ನನ್ನ ಜೀವಿತದಲ್ಲಿ ಎರಡು ಘಟನೆಗಳು ನಡೆದವು. One is for my mother, one is for myself. ಒಂದು ನನ್ನ ತಾಯಿಗೆ, ಇನ್ನೊಂದು ನನಗೆ. So my mother had a cyst in her belly. Cyst in her belly. ನನ್ನ ತಾಯಿಯ ಒಂದು ಉದರದಲ್ಲಿ ಸಿಸ್ಟ್ ಉಂಟಾಯಿತು. There's a cancer. ಅದು ಒಂದು ಕ್ಯಾನ್ಸರ್. And the doctor said you need to be operated. And my mother, where she was admitted, she saw that whoever operated, not everyone are been lived. They died after the operation. ನನ್ನ ತಾಯಿಯವರಿಗೆ ಡಾಕ್ಟರ್ ಹೇಳಿದ್ರು ಆಪರೇಷನ್ ಮಾಡಿಸಿ ತೆಗಿಬೇಕೆಂಬುದಾಗಿ. ಅವಾಗ ಅವ್ರಿಗೆ ಗೊತ್ತಾಯಿತು ಯಾರೆಲ್ಲ ಇಲ್ಲಿ ಆಪರೇಷನ್ ಮಾಡಿಸಿಕೊಂಡಿದ್ದಾರೋ ಅವರು ಆಪರೇಷನ್ ಮಾಡಿದ ನಂತರ ಸತ್ತು ಹೋಗಿದ್ದಾರೆ ಎಂಬುದಾಗಿ ವಾರ್ತೆಯನ್ನು ಕೇಳಿದರು. My mother's next bed, one lady was there. She was operated and she was cured, but within 3 days she died. ನಮ್ಮ ತಾಯಿ ಇದ್ದಂಥ ಹಾಸಿಗೆ ಪಕ್ಕದಲ್ಲಿರುವಂಥ ಆ ಒಂದು ಮಹಿಳೆಗೆ ಅದೇ ಆಪರೇಷನ್ ಮಾಡಿದ್ರು. ಅವಳಿಗೆ ಆರಾಮಾಯಿತು, ಆಪರೇಷನ್ ಸಕ್ಸಸ್ ಆಯಿತು. ಆದರೆ 3 ದಿನ ಆದಮೇಲೆ ಅವಳು ಸತ್ತು ಹೋಗ್ಬಿಟ್ಲು. And you know what we did? ನಾವೇನ್ ಮಾಡಿದ್ದೇವೆ ಗೊತ್ತಾ? Me and my brother and my mentor, all together we started to pray in spirit. ನಾನು ನನ್ನ ಸಹೋದರ ನನ್ನ ಜೊತೆಗೆ ಸೇವಕರೆಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. I was in Hyderabad, my brother was somewhere in the Karnataka, some north place of the Karnataka, and my mentor was some other place. ನಾನು ಹೈದರಾಬಾದ್ನಲ್ಲಿದ್ದೆ, ನನ್ನ ಸಹೋದರ ಉತ್ತರ ಕರ್ನಾಟಕದಲ್ಲಿ ಎಲ್ಲೋ ಇದ್ರು, ನನ್ನ ಸಹ ಸೇವಕರು ಕೂಡ ಬೇರೆ ಸ್ಥಳಗಳಲ್ಲಿದ್ದರು. We all in spirit we started to pray. ನಾವೆಲ್ಲರೂ ಆತ್ಮನಲ್ಲಿ ಒಟ್ಟಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. Next day is the operation. ಮರು ದಿವಸ ಆಪರೇಷನ್ ಇತ್ತು. So before operation, doctor said, let us take one more CT scan. ಆಪರೇಷನ್ ಆಗೋದಕ್ಕಿಂತ ಮುಂಚೆ ಅವರು ಹೇಳಿದ್ರು, ಡಾಕ್ಟರ್ ಅವರು ಇನ್ನೊಂದು ಸಿಟಿ ಸ್ಕ್ಯಾನ್ ನಾವು ಮಾಡಿಕೊಳ್ಳೋಣ. And they went took her my mother to the scanning room. ನನ್ನ ತಾಯಿಯವರನ್ನ ಸಿಟಿ ಸ್ಕ್ಯಾನ್ ರೂಮಿಗೆ ತೆಗೆದುಕೊಂಡು ಹೋದ್ರು. And you know what happened? ಏನಾಯ್ತು ಗೊತ್ತಾ? Then there is no trace of cyst in her belly. ಅವಳ ಹೊಟ್ಟೆಯಲ್ಲಿ ಸಿಸ್ಟ್ ಇರುವಂತ ಯಾವ ಕುರುಹು ಕೂಡ ಅಲ್ಲಿ ಇರಲಿಲ್ಲ. See, this is the power of the Holy Spirit. ಇದು ಪವಿತ್ರಾತ್ಮನ ಒಂದು ಶಕ್ತಿಯಾಗಿದೆ. Doctor was confused. Doctor did tries 3 times he did the scanning. ಡಾಕ್ಟರ್ಗೆ ಗಲಿಬಿಲಿ ಆಯಿತು. ತಿರುಗಿ 3 ಸಲ ಸಿಟಿ ಸ್ಕ್ಯಾನ್ ಮಾಡಿಸಿದ್ರು ನೋಡುವುದಕ್ಕಾಗಿ. He called the technician for the CT scan, asking any problem with the CT scan machine. ಅವರು ಸಿಟಿ ಸ್ಕ್ಯಾನ್ ತೆಗೆಯುವಂತ ವ್ಯಕ್ತಿ ಕರೆದು ಕೇಳ್ತಾ ಇದ್ದಾರೆ, ಸಿಟಿ ಸ್ಕ್ಯಾನ್ಗೆ ಏನಾದರೂ ಮಿಷನ್ ಪ್ರಾಬ್ಲಮ್ ಆಗಿದೆ ನೋಡು. See the glory of the Lord. ದೇವರ ಮಹಿಮೆಯನ್ನು ನಾವು ಕಾಣುವವರಾಗಿದ್ದೇವೆ. This is what the Spirit works. ಇದು ಪವಿತ್ರಾತ್ಮನು ಮಾಡುವಂತ ಕಾರ್ಯವಾಗಿದೆ. And you know, especially in my life, ವಿಶೇಷವಾಗಿ ನನ್ನ ಜೀವಿತದಲ್ಲಿ I used to get this kidney stone. ನನಗೆ ಒಂದು ಕಿಡ್ನಿ ಸ್ಟೋನ್ಗಳಾಗ್ತಾ ಇದ್ದವು. Especially this summer season, I get a big pain in my tummy. ವಿಶೇಷವಾಗಿ ಬಿಸಿಲುಗಾಲಿನಲ್ಲಿ ನನ್ನ ಹೊಟ್ಟೆಯಲ್ಲಿ ಬಹಳಷ್ಟು ನೋವು ಆಗ್ತಾ ಇತ್ತು. Because of the kidney stone. ಆ ಒಂದು ಕಿಡ್ನಿ ಸ್ಟೋನ್ಗಳಿಂದ. Whenever I go to ministry, sometimes I come back because of this pain. ಎಲ್ಲೆಲ್ಲಿ ನಾನು ಸೇವೆಗೆ ಹೋಗ್ತಾ ಇದ್ದನೋ ಈ ಒಂದು ನೋವು ಆಗಿದ್ದರಿಂದ ಹಿಂತಿರುಗಿ ಬರ್ತಾ ಇದ್ದೆ. One day I started to pray in spirit. ಒಂದು ದಿನ ಆತ್ಮನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. I said, Lord, you came in the Garden of Eden and you operated Adam and you took a rib bone and you created Eve, but I don't want my rib bone Eve. ದೇವರೇ, ನೀನು ಏದೇನ್ ತೋಟದಲ್ಲಿ ಬಂದು ನೀನು ಆದಾಮನಿಗೆ ನೀನು ಆಪರೇಷನ್ ಮಾಡಿದಿ. And you took a rib bone and created Eve. ಆತನ ಪಕ್ಕೆಲವನ್ನು ತೆಗೆದುಕೊಂಡು created a Eve. ಹವ್ವಳನ್ನು ನೀನು ಉಂಟು ಮಾಡಿದಿ. But I don't want Eve. ಆದ್ರೆ ನನಗೆ ಹವ್ವಳ ಬೇಡ. You want to operate me. ನೀನು ನನಗೆ ಆಪರೇಷನ್ ಮಾಡಬೇಕು. You take out my kidney stone. ನನ್ನ ಒಂದು ಕಿಡ್ನಿ ಸ್ಟೋನ್ಗಳನ್ನೆಲ್ಲ ತೆಗಿಬೇಕು. I started to pray and I slept that night. ನಾನು ಆ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾ ರಾತ್ರಿ ಮಲಗಿಕೊಂಡೆ. And you know what? ಏನಾಯ್ತು ಗೊತ್ತಾ? That day, same night, Spirit of the Lord came upon me. I could feel that God operated and took out my stones completely out of my body. ಅದೇ ರಾತ್ರಿ ಪವಿತ್ರಾತ್ಮನಲ್ಲೇ ಬಂದಂತ ಭಾಸವಾಯಿತು. ಅದೇ ರಾತ್ರಿ ಪವಿತ್ರಾತ್ಮನ ಮುಖಾಂತರ ದೇವರು ಆಪರೇಷನ್ ಮಾಡಿ ಹಳ್ಳಗಳನ್ನು ತೆಗೆದುಬಿಟ್ಟ. I didn't give any money to any hospital outside. ಯಾವುದೇ ಹೊರಗಡೆ ಇರುವಂತ ಆಸ್ಪತ್ರೆಗಳಿಗೆ ನಾನು ಹಣವನ್ನು ಕೊಡಲಿಲ್ಲ. I didn't allow any doctors to put their knife on my body. ಯಾವುದೇ ಡಾಕ್ಟರ್ಗೆ ನನ್ನ ಒಂದು ಬಾಡಿಯ ಮೇಲೆ ಕತ್ತಿ ಒಂದು ಚಾಕು ಹಾಕುವುದಕ್ಕಾಗಿ ನಾನು ಬಿಡಲಿಲ್ಲ. I surrendered my life to the Spirit of the Lord. ನನ್ನ ಜೀವಿತವನ್ನು ಪವಿತ್ರಾತ್ಮನ ಹಸ್ತಕ್ಕೆ ಒಪ್ಪಿಸಿಕೊಟ್ಟೆ. And the Spirit of the Lord healed me. ದೇವರ ಆತ್ಮನು ನನಗೆ ಸೌಖ್ಯವನ್ನು ಕೊಟ್ಟ. And you know what? I went to Vijayawada for a youth meeting. I was ministering among some 800 young people. 800 ಯವನಸ್ಥರ ಮಧ್ಯದಲ್ಲಿ ವಿಜಯವಾಡದ ಒಂದು ಯವನಸ್ಥರ ಕೂಟಕ್ಕೆ ಹೋಗಿ ನಾನು ಸೇವೆ ಮಾಡುವಂತ ಸಂದರ್ಭ ದೊರಕಿತು. Again I got this pain. ಆವಾಗ ನನಗೆ ತಿರುಗಿ ಮತ್ತು ನೋವು ಉಂಟಾಯಿತು. Then enemy started to fight with me. ಆವಾಗ ವೈರಿ ನನ್ನೊಂದಿಗೆ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. And he said, no, your kidney stone is not gone.
ಅವನು ಹೇಳ್ತಾ ಇದ್ದಾನೆ, ಇಲ್ಲ ನಿನ್ನ ಕಿಡ್ನಿ ಸ್ಟೋನ್ಗಳು ಇನ್ನೂ ಹೋಗಿಲ್ಲ. Sometimes we have the doubt like that. ಕೆಲವು ಸರ್ತಿ ನಮಗೆ ಆ ರೀತಿಯಾದ ಸಂಶಯ ಬರುತ್ತದೆ. But don't give up your faith. ಆದ್ರೆ ನಿಮ್ಮ ನಂಬಿಕೆಯನ್ನು ಬಿಟ್ಟು ಕೊಡಬೇಡ್ರಿ. If God has taken out completely, He will take it out completely. ದೇವರು ನಿಮ್ಮನ್ನು ಪೂರ್ಣವಾಗಿ ಬಿಡುಗಡೆ ಮಾಡಿದ್ರೆ ಅದನ್ನು ಪೂರ್ಣವಾಗಿ ಬಿಡುಗಡೆ ಮಾಡುತ್ತಾನೆ. I said to my enemy, ನನ್ನ ವೈರಿಗೆ ನಾನು ಹೇಳಿದೆ, "Hey, you devil liar, you don't speak. God has already healed me." ಸೈತಾನನೇ, ನೀನು ಸುಳ್ಳು ಮಾತನಾಡಬೇಡ, ದೇವರು ಈಗಾಗಲೇ ನನ್ನನ್ನು ಗುಣಪಡಿಸಿದ್ದಾನೆ. This is my test pain. ಇದು ನನ್ನ ಪರೀಕ್ಷೆ ಮಾಡುವಂತ ಒಂದು ನೋವು. To make him ashamed. ಆತನನ್ನು ನಾಚಿಕೆ ಪಡಿಸುವುದಕ್ಕಾಗಿ I went after the ministry. I went back to Bangalore. ಸೇವೆ ಮುಗಿಸಿ ನಾನು ತಿರುಗಿ ಬೆಂಗಳೂರಿಗೆ ಹೋದೆ. I took a scanning. ನಾನು ತಿರುಗಿ ಸ್ಕ್ಯಾನಿಂಗ್ ಮಾಡಿಸಿದೆ. And the doctor said there is no kidney stone in you. ಡಾಕ್ಟರ್ ಅವರು ಹೇಳಿದ್ರು, ನಿನ್ನ ಕಿಡ್ನಿಯಲ್ಲಿ ಯಾವ ಸ್ಟೋನ್ಗಳಿಲ್ಲ. Praise be to God. ದೇವರಿಗೆ ಸ್ತೋತ್ರವಾಗಲಿ. See, this is how the Holy Spirit works. ದೇವರು ಈ ಆತ್ಮನು ಈ ರೀತಿಯಾಗಿ ಕಾರ್ಯವನ್ನು If ಮಾಡ್ತಾನೆ. God heals you, He heals you completely. ದೇವರು ಸೌಖ್ಯ ಪಡಿಸುವುದಾದರೆ ಪೂರ್ಣವಾಗಿ ನಮಗೆ ಬಿಡುಗಡೆ ಕೊಡ್ತಾನೆ. And today morning my wife called me. ಇವತ್ತು ಮುಂಜಾನೆ ವೇಳೆ ನನ್ನ ಹೆಂಡತಿ ನನಗೆ ಫೋನ್ ಮಾಡಿದರು. And my wife said she took my son to the hospital and they said some problem with my child's blood. ನನ್ನ ಹೆಂಡತಿ ನನ್ನ ಮಗುವನ್ನು ಆಸ್ಪತ್ರೆ ತೆಗೆದುಕೊಂಡು ಹೋದ್ರು. ಅಲ್ಲಿ ಡಾಕ್ಟರ್ ಹೇಳ್ತಾ ಇದ್ದಾರೆ, ನನ್ನ ಮಗನ ಒಂದು ರಕ್ತದಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇದೆ. For regular checkups he went. She went for ರೆಗ್ಯುಲರ್ ಚೆಕಪ್ ಗೆ ಅವರು ಹೋದ್ರು. But doctor said there's a problem in his blood. ಡಾಕ್ಟರ್ ಹೇಳಿದ್ರು, ಆ ಮಗುವಿನ ಒಂದು ಬ್ಲಡ್ ನಲ್ಲಿ ಏನೋ ಸ್ವಲ್ಪ ತೊಂದರೆ ಇದೆ. As a parents, what is your reaction? ಪಾಲಕರಾಗಿರುವಾಗ ನಿಮ್ಮ ಒಂದು ಪ್ರತಿಕ್ರಿಯೆ ಯಾವಾಗ ಏನಾಗಿರುತ್ತದೆ? Tell me. ಹೇಳ್ರಿ. We'll say let us treat him somewhere. Let us treat him. Let us give the treatment. ಅವನಿಗೆ ಒಂದು ಟ್ರೀಟ್ಮೆಂಟ್ ಕೊಡಲಿ ಎಂಬುದಾಗಿ ನೀವು ಹೇಳ್ತೀರಿ. But I say, ಆದ್ರೆ ನಾನು ಹೇಳಿದೆ, my wife said like this. ನನ್ನ ಹೆಂಡತಿ ಹೇಗೆ ಹೇಳಿದರು, this is for the glory of God. ಇದು ದೇವರ ಮಹಿಮೆಗೋಸ್ಕರವಾಗಿದೆ. When you go in spirit, ಯಾವಾಗ ನೀವು ಆತ್ಮನಲ್ಲಿ ನಡೆಸಲ್ಪಡುತ್ತೀರೋ, when you be led by the spirit, ನೀವು ಯಾವಾಗ ಪವಿತ್ರಾತ್ಮನಿಂದ ನಡೆಸಲ್ಪಡುತ್ತೀರೋ, no problem will be the bigger than my God. ನನ್ನ ದೇವರಿಗಿಂತವೂ ಸಮಸ್ಯೆ ದೊಡ್ಡದಾಗಿರುವುದಿಲ್ಲ. My God is a healer. ನನ್ನ ದೇವರು ಸೌಖ್ಯದಾಯಕನು. The spirit in me will heal it. ನನ್ನ ಒಳಗಡೆ ಇರುವ ಆತ್ಮನು ಅದನ್ನು ಸೌಖ್ಯಪಡಿಸುತ್ತಾನೆ. I was so happy that my wife said like that. ನನ್ನ ಹೆಂಡತಿ ಹಾಗೆ ಹೇಳಿದ್ರಿಂದ ನನಗೆ ಬಹಳ ಸಂತೋಷವಾಯಿತು. I don't know, I said, yes, we are not going for the treatment. We'll pray for it. I don't know when God will heal it, but we have a faith that spirit in him will heal him. ನಾವು ಟ್ರೀಟ್ಮೆಂಟ್ಗೆ ಹೋಗ್ತಾ ಇಲ್ಲ, ದೇವರು ತನ್ನ ಆತ್ಮನಿಂದ ಸೌಖ್ಯ ಪಡಿಸುತ್ತಾನೆ ಎಂಬುದಾಗಿ ನಾವು ಹೇಳಿಕೊಂಡೆವು. Will heal. If you have a faith, will heal. ನಿಮ್ಮಲ್ಲಿ ನಂಬಿಕೆ ಇರುವುದಾದರೆ ಆತನು ಗುಣಪಡಿಸುತ್ತಾನೆ. If you give your sicknesses, if your problems with the God, He will heal. ದೇವರು ನಿಮ್ಮಲ್ಲಿರುವ ಸಮಸ್ಯೆ, ಆ ಒಂದು ರೋಗದಿಂದ ಆತನು ಗುಣಪಡಿಸುತ್ತಾನೆ, ಕಷ್ಟಗಳಿಂದ ಬಿಡುಗಡೆ ಮಾಡುತ್ತಾನೆ. I am not saying simply. ನಾನು ಸುಮ್ಮನೆ ಅದನ್ನು ಹೇಳ್ತಾ ಇಲ್ಲ. I have a lot more testimony to say like this. ಈ ರೀತಿಯಾಗಿ ಹೇಳುವುದಕ್ಕಾಗಿ ಅನೇಕ ಸಾಕ್ಷಿಗಳು ನನಗಿವೆ. Even my father got a stroke in the last 6 months. Before 6 months, 6 ತಿಂಗಳ ಹಿಂದೆ ನನ್ನ ತಂದೆಯವರಿಗೆ ಸ್ಟ್ರೋಕ್ ಆಗಿತ್ತು. people said he will die. People said he will die. ಜನರು ಹೇಳಿದ್ರು ಅವರು ಸಾಯ್ತಾರೆ. But we surrendered to the Spirit of the Lord. ಆದರೆ ಕರ್ತನ ಆತ್ಮನಿಗೆ ನಾವು ಒಪ್ಪಿಸಿಕೊಟ್ಟೆವು. Doctor said it will take a year to walk. ಡಾಕ್ಟರ್ ಹೇಳಿದ್ರು, year to walk. ಅವರು ವರ್ಷಗಳಲ್ಲಿ ಇನ್ನೂ ನಡೀತಾರೆ. He will be bedridden completely. ಅವರು ಒಂದು ಬೆಡ್ ನಲ್ಲಿ ಮಲಗಿರ್ತಾರೆ. But we prayed, we surrendered to the Holy Spirit. Within a 3 months he stood and walked and he started to come to the church and worshiping the Lord today. ನಾವು ಪವಿತ್ರಾತ್ಮನಿಂದ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದೆವು. 3 ತಿಂಗಳಾದ ಮೇಲೆ ಅವರು ಸೌಖ್ಯ ಉಂಟಾಯಿತು. ತಿರುಗಿ ಸಭೆಗೆ ನಡೆದುಕೊಂಡು ಆರಾಧನೆಗೆ ಅವರು ಬಂದರು. My dear brother and sister, I am not sharing this word of God simply I have experienced. I want my dear brother and sister to experience the same flow of the Spirit in your life. ನನ್ನ ಸಹೋದರ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಸ್ವಂತ ಅನುಭವದಿಂದ ದಾಟಿ ಹೋಗಿದ್ದೇನೆ. ಆ ಒಂದು ಸಾಕ್ಷಿಯಿಂದ ಸಹೋದರಿಯರೇ ನಿಮಗೆ ಅದನ್ನು ಹೇಳ್ತಾ ಇದ್ದೇನೆ. Please surrender your sicknesses, your problems to the God. ದಯಮಾಡಿ ನಿಮ್ಮಲ್ಲಿರುವ ಸಮಸ್ಯೆಗಳನ್ನ, ರೋಗಗಳನ್ನ ಕರ್ತನ ಆತ್ಮನಿಗೆ, ದೇವರಿಗೆ ನೀವು ಒಪ್ಪಿಸಿಕೊಡ್ರಿ. Don't measure the power of the Holy Spirit. ನೀವು ಪವಿತ್ರಾತ್ಮನ ಆ ಒಂದು ಮಟ್ಟವನ್ನು ನೀವು ಅಳೆಯಲಿಕ್ಕೆ ಹೋಗಬೇಡ್ರಿ. If you read in the below verses, ಕೆಳಗಿನ ವಾಕ್ಯಗಳನ್ನು ನೀವು ಓದಿದರೆ we will see that ನಾವು ಅಲ್ಲಿ ನೋಡುತ್ತೇವೆ, this Holy Spirit will give lots of fruits in you. ಈ ಪವಿತ್ರಾತ್ಮನು ಅನೇಕ ಫಲಗಳನ್ನು ನಿಮಗೆ ಕೊಡುತ್ತಾನೆ. If people are saying,
ಜನರು ನಿಮಗೆ ಹೇಳುವಾಗ, oh, you're not a fruitful, ನೀನು ಫಲಭರಿತನಾಗಿಲ್ಲ, oh, you're not fruitful in your work, ನಿಮ್ಮ ಕೆಲಸದಲ್ಲಿ ಫಲಭರಿತರಾಗಿಲ್ಲ, you're not fruitful in your business, ನಿಮ್ಮ ಬಿಸ್ನೆಸ್ ನಲ್ಲಿ ನೀವು ಫಲಭರಿತರಾಗಿಲ್ಲ, you're not fruitful in your house, ನಿಮ್ಮ ಮನೆಗಳಲ್ಲಿ ನೀವು ಫಲಭರಿತರಾಗಿಲ್ಲ, you're not fruitful in your education, ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಫಲಭರಿತರಾಗಿಲ್ಲ. you try to surrender your everything to the Holy Spirit and ask the Holy Spirit to measure it. ನೀವು ಎಲ್ಲವನ್ನು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುವಾಗ ಪವಿತ್ರಾತ್ಮನು ನಿಮಗೆ ತೋರಿಸಿಕೊಡುತ್ತಾನೆ. You are surrendered to the Holy Spirit. ನೀವು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುವಾಗ Holy Spirit work on it. ಪವಿತ್ರಾತ್ಮನು ಅದರ ಮೇಲೆ ಕಾರ್ಯ ಮಾಡುತ್ತಾನೆ. Whoever wrote and said is you are not going to be fruitful, they will only say you are a fruitful. ಯಾರೆಲ್ಲ ನೀವು ಫಲಭರಿತರಾಗಿಲ್ಲವೋ ಎಂಬುದಾಗಿ ಹೇಳಿದ್ದಾರೋ ಅವರೇ ನೀವು ಫಲಭರಿತರಾಗಿದ್ದೀರಿ ಎಂಬುದಾಗಿ ಸಾಕ್ಷ್ಯ ಕೊಡುತ್ತಾರೆ. How many of you believe this? ಎಷ್ಟು ಜನರು ಇದನ್ನು ನಂಬುತ್ತೀರಿ? You go home and read this chapter completely. ನೀವು ಮನೆಗೆ ಹೋಗಿ ಪೂರ್ಣ ಈ ಒಂದು ಅಧ್ಯಾಯವನ್ನು ಓದಿರಿ. God is speaking powerfully in this way. ಈ ಒಂದು ರೀತಿಯಲ್ಲಿ ದೇವರು ಬಹಳ ಶಕ್ತಿಶಾಲಿಯಾಗಿ ಮಾತನಾಡ್ತಾ He is ಇದ್ದಾನೆ. saying that ಆತನು ಹೇಳ್ತಾ ಇದ್ದಾನೆ, you are a medicine. ನೀವು ಔಷಧಿಯಾಗಿದ್ದೀರಿ. In you there's a medicine. ನಿಮ್ಮ ಒಳಗಡೆ ಔಷಧಿ ಇದೆ. Who is that medicine? ಆ ಔಷಧಿ ಯಾರು? Holy Spirit. ಪವಿತ್ರಾತ್ಮನು. How many of you believe that? ಎಷ್ಟು ಜನ ನೀವು ಅದನ್ನು ನಂಬುತ್ತೀರಿ? How many of you believe that? ಎಷ್ಟು ಜನ ನೀವು ಅದನ್ನು ನಂಬುತ್ತೀರಿ? You will be fruitful for all the months. It's like the God says in that word, says like every month there was fruits in that place. ಆ ಒಂದು ಸ್ಥಳದಲ್ಲಿರುವಂತಹ ಪ್ರತಿಯೊಂದು ಕಾರ್ಯವು ಫಲಭರಿತವಾಗಿತ್ತು. Wherever the river was flowing, ಎಲ್ಲೆಲ್ಲಿ ಆ ನದಿ ಹರಿತಾ ಇತ್ತು, in that verse we see in the down verses when we read, then we see that there was a fruit and it was giving fruit for every month. ಅಲ್ಲಿ ಹರಿಯುವಂತ ಕೆಳಗೆ ನಾವು ವಾಕ್ಯದಲ್ಲಿ ಓದುತ್ತೇವೆ, ಎಲ್ಲೆಲ್ಲಿ ಆ ನದಿ ಹರಿಯಿತು ಎಲ್ಲರಿಗೆ ಆ ಒಂದು ಸ್ಥಳವು ಫಲ ಕೊಡ್ತಾ ಇತ್ತು. People may say you are not fruitful for any more. ಜನರು ಹೇಳಬಹುದು ಇನ್ನು ಮುಂದೆ ಯಾವುದೇ ಫಲಗಳನ್ನು ಕೊಡುವುದಿಲ್ಲ. You are not a fruitful for anymore. ಇನ್ನು ಮುಂದೆ ಯಾವುದೇ ಫಲಗಳನ್ನು ಕೊಡುವುದಿಲ್ಲ. You are not a useful anymore. ಇನ್ನು ಮುಂದೆ ನೀವು ಯಾವುದಕ್ಕೂ ಕೂಡ ಉಪಯೋಗವಿಲ್ಲ. Maybe your situation may say that you are not a useful for anymore. ನಿಮ್ಮಲ್ಲಿರುವ ಆ ಒಂದು ಪರಿಸ್ಥಿತಿ ಹೇಳಬಹುದು ಇನ್ನು ಮುಂದೆ ನೀವು ಯಾವುದಕ್ಕೂ ಉಪಯೋಗವಿಲ್ಲ ಎಂಬುದಾಗಿ. Maybe your age number may say that you are not useful for anymore. ನಿಮ್ಮ ವಯಸ್ಸಿನ ಸಂಖ್ಯೆ ಹೇಳಬಹುದು ಇನ್ನು ಮುಂದೆ ಯಾವುದಕ್ಕೂ ಕೂಡ ನೀವು ಉಪಯೋಗವಿಲ್ಲ ಎಂಬುದಾಗಿ. But Spirit of the Lord says, ಆದರೆ ಕರ್ತನ ಆತ್ಮನು ಹೇಳುತ್ತಾನೆ, you surrender your thing in my life, I will make you fruitful for every month. ನಿನ್ನ ಸಂಗತಿಗಳನ್ನು ನನಗೆ ಒಪ್ಪಿಸಿಕೊಡು, ನಾನು ಎಲ್ಲವನ್ನು ಫಲಭರಿತವಾಗಿ ಮಾಡುತ್ತೇನೆ. In book of Acts we see, ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತೇವೆ, there were people were added every day in the churches. ಅಲ್ಲಿ ಸಭೆಗಳಿಗೆ ನಾವು ನೋಡುವಾಗ ಪ್ರತಿದಿನ ಕೂಡಿ ಬರ್ತಾ ಇದ್ರು, ಹೆಚ್ಚಾಗುತ್ತಾ ಇದ್ರು. In Old Testament if it was every month, ಅಲ್ಲಿ ಹೇಳ್ತಾ ಪ್ರತಿ ತಿಂಗಳು ಎಂಬುದಾಗಿ ನಾವು ನೋಡ್ತೇವೆ. In Old Testament if it is every month, ಹಳೆ ಒಡಂಬಡಿಕೆಯಲ್ಲಿ ನಾವು ಪ್ರತಿ ತಿಂಗಳು ಎಂಬುದಾಗಿ ನೋಡುತ್ತೇವೆ. Spirit of the Lord says in the New Testament for the new generation church, every day you will be a fruitful. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಹೊಸ ಒಂದು ಯುಗದಲ್ಲಿ ನಾವು ನೋಡುವಾಗ ಪ್ರತಿ ನಿತ್ಯ ಎಂಬುದಾಗಿ ನಾವು ನೋಡ್ತೇವೆ. Every day you will be a fruitful. ಪ್ರತಿ ದಿನ ನೀವು ಫಲಭರಿತರಾಗಿರುತ್ತೀರಿ. When the Holy Spirit came upon the church, ಆ ಒಂದು ಸಭೆಯ ಮೇಲೆ ಯಾವಾಗ ಪವಿತ್ರಾತ್ಮನು ಇಳಿದು ಬಂದನು, they did not give us fruits only for 1 year, second year fruits. ಅವರು 1 ವರ್ಷಕ್ಕಾಗಿ 2 ವರ್ಷಕ್ಕಾಗಿ ಮಾತ್ರ ತಮ್ಮ ಫಲಗಳನ್ನು ಕೊಡಲಿಲ್ಲ. If we go to the agriculture, ನೀವು ಒಂದು ವ್ಯವಸಾಯಕ್ಕೆ ಒಂದು ಅಗ್ರಿಕಲ್ಚರ್ ಕೃಷಿಗೆ ನೀವು ಹೋಗುವುದಾದ್ರೆ, if you want a rice to grow up, crop to grow up, ನೀವು ಬೆಳೆಯನ್ನು ಬೆಳೆಸಬೇಕಾದ್ರೆ how many months it takes hardly? ಎಷ್ಟು ತಿಂಗಳು ಬೇಕಾಗುತ್ತದೆ? 4 months. 4 ತಿಂಗಳು. Yeah. If you want some jackfruit, okay, if jackfruit wants to come from the tree, how many years it takes? ಆ ಹಲಸಿನ ಒಂದು ಫಲ ಬೇಕಾದ್ರೆ ಅದಕ್ಕೆ ಎಷ್ಟು ತಿಂಗಳು ಬೇಕಾಗ್ತದೆ? 1 year. 1 ವರ್ಷ ಬೇಕು. But God says, ಆದ್ರೆ ದೇವರು ಹೇಳ್ತಾನೆ, you are not like that. ನೀವು ಹಾಗೆ ಅಲ್ಲ. When you surrender your life to me, ನೀವು ನನಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟರೆ, when you allow my spirit to work on your life, ನನ್ನ ಆತ್ಮವನ್ನು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಅನುಮತಿಸುತ್ತೇನೆ, you will not be fruitful for after a year or after a 4 months. 1 ವರ್ಷ ಆದ್ಮೇಲೆ 4 ತಿಂಗಳ ಆದ್ಮೇಲೆ ನಾನು ಆ ಫಲಗಳನ್ನು ಕೊಡಲಿಕ್ಕೆ ಹೋಗ್ತಾ ಇಲ್ಲ. You will be fruitful for every day of your life. ನಿಮ್ಮ ಜೀವಿತದ ಪ್ರತಿಯೊಂದು ದಿನದಕ್ಕೂ ಕೂಡ ನಿಮಗೆ ಫಲಗಳನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. How many of you are ready? ಎಷ್ಟು ಜನ ನೀವು ಸಿದ್ಧರಾಗಿದ್ದೀರಿ? I can see some empty chairs here. I can see some empty chairs here. ಇಲ್ಲಿ ಕೆಲವು ಎಂಟಿ ಖಾಲಿ ಇರುವ ಚೇರ್ಗಳನ್ನು ನೋಡ್ತಾ ಇದ್ದೇನೆ. How many of you want to be a fruitful for that empty chairs? ಆ ಒಂದು ಖಾಲಿ ಇರುವ ಚೇರ್ಗಳಿಗೆ ನೀವು ಎಷ್ಟು
ಫಲಭರಿತರಾಗಬೇಕು. How many of you are ready to bear that fruit in your life? ನಿಮ್ಮ ಜೀವಿತದಲ್ಲಿ ಆ ಫಲಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ ಎಷ್ಟು ಜನ ಸಿದ್ಧರಾಗಿದ್ದೀರಿ? It's not just a fruit that in your life. ನಿಮ್ಮ ಜೀವಿತದಲ್ಲಿ ಇರುವಂತಹ ಬರೀ ಆ ಒಂದು ಫಲ ಅಷ್ಟೇ ಅಲ್ಲ. You are being a fruitful to the people who are in the darkness. ಕತ್ತಲೆಯಲ್ಲಿರುವಂತಹ ಜನರಿಗೆ ನೀವು ಫಲಭರಿತರಾಗಿ ಆಗಲಿಕ್ಕೆ ಹೋಗ್ತಾ ಇದ್ದೀರಿ. You will bring that people from the darkness to the light. ಆ ಒಂದು ಕತ್ತಲೆಯಲ್ಲಿರುವ ಜನರನ್ನು ಬೆಳಕಿನ ಕಡೆಗೆ ನೀವು ತೆಗೆದುಕೊಂಡು ಬರ್ತೀರಿ. The Holy Spirit wants to work in your life like this. ಆ ರೀತಿಯಾಗಿ ಪವಿತ್ರ ಆತ್ಮನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ How ಸಿದ್ಧನಾಗಿದ್ದಾನೆ. many of you are ready to surrender your life to the Holy Spirit? ಪವಿತ್ರ ಆತ್ಮನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಕ್ಕಾಗಿ ಎಷ್ಟು ಜನ ಸಿದ್ಧವಾಗಿದ್ದೀರಿ? Not in your measurement. Not in your measurement. ನೀವು ಮಾಡಿದ ಒಂದು ಮಟ್ಟದ ರೀತಿಯಲ್ಲಿ ಅಲ್ಲ. Not in your measurement. ನಿಮ್ಮ ಒಂದು ಸ್ವಂತ ಮಟ್ಟದಲ್ಲಿ ಅಲ್ಲ. Not in someone people's measurement. ಜನರು ಅಳೆಯುವ ಒಂದು ಮಟ್ಟದ ರೀತಿಯಲ್ಲಿ ಅಲ್ಲ. Not the measurement the people says you are this much is enough. ಇಷ್ಟರವರೆಗೆ ಸಾಕು ಎಂಬುದಾಗಿ ಜನರು ಹೇಳ್ತಾರೆ, ಆ ಒಂದು ಮಟ್ಟದವರೆಗೆ ಅಲ್ಲ. Your measurement should be in the hands of the God. ನಿಮ್ಮ ಆ ಒಂದು ಅಳತೆಯ ಒಂದು ಮಟ್ಟ ದೇವರ ಹಸ್ತದ ಕಡೆಗೆ ಇರಬೇಕು. Can you surrender your measurement stick to the Holy Spirit? ನಿಮ್ಮ ಆ ಒಂದು ಅಳತೆಯ ಕೋಲನ್ನ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡ್ತೀರೋ? Can you give that measurement scale to the Holy Spirit today right now? ಇವತ್ತೇ ಈಗಲೇ ಆ ಒಂದು ಆ ಅಳತೆಯ ಮಟ್ಟವನ್ನ ಪವಿತ್ರಾತ್ಮನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೀರೋ? If you are having some sicknesses in your body, ನಿಮ್ಮ ಒಂದು ದೇಹದಲ್ಲಿ ಏನಾದರೂ ಅನಾರೋಗ್ಯ ಇರುವುದಾದರೆ, if you have a pain in your body, ನಿಮ್ಮ ಒಂದು ದೇಹದಲ್ಲಿ ಏನಾದರೂ ನೋವು ಇರುವುದಾದರೆ, if you have some problems in your life, ನಿಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆ ಇರುವುದಾದರೆ, if you are not seeing a prosperity in your businesses or in your work, ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಮ ಬಿಸಿನೆಸ್ ನಲ್ಲಿ ಯಾವುದೇ ಬೆಳವಣಿಗೆ ಇಲ್ಲದೆ ಹೋದರೆ, you surrender that to completely in the hands of the Holy Spirit. ಪವಿತ್ರಾತ್ಮನಿಗೆ ಸಂಪೂರ್ಣವಾಗಿ ಅದನ್ನು ಒಪ್ಪಿಸಿಕೊಡಿರಿ. You don't say, okay, you don't measure yourself. If doctor has said it can't be healed, if doctor has said you need to operate, I say, if my doctor decide you don't need any human's hands to be touched in your life, God can heal it completely without a trace. ಒಬ್ಬ ಒಂದು ವೈದ್ಯನು ನನಗೆ ಆಪರೇಷನ್ ಮಾಡ್ತೀನಿ ಎಂಬುದಾಗಿ ಹೇಳಿರಬಹುದು, ಆದರೆ ಯಾವುದೇ ವೈದ್ಯನ ಒಂದು ಹಸ್ತವಿಲ್ಲದೆ ದೇವರಿಂದ ನಾನು ಗುಣ ಹೊಂದುತ್ತೇನೆ ಎಂಬುದಾಗಿ ನೀವು ಹೇಳುವುದಾದರೆ ದೇವರು ಅದನ್ನು ಗುಣಪಡಿಸುತ್ತಾನೆ. Are you ready to surrender? ನೀವು ಅದನ್ನು ಸಮರ್ಪಿಸುವುದಕ್ಕಾಗಿ ಸಿದ್ಧರಾಗಿದ್ದೀರೋ? Are you ready to surrender? ನೀವು ಅದನ್ನು ಸಮರ್ಪಿಸುವುದಕ್ಕಾಗಿ ಸಿದ್ಧರಾಗಿದ್ದೀರೋ? Can we surrender right now? ಈಗಲೇ ನಾವು ಒಪ್ಪಿಸಿಕೊಡೋಣವೇ? Can you say that ನಾವು ಅದನ್ನು ಹೇಳಬಹುದು from your mouth? ನಿಮ್ಮ ಒಂದು ಬಾಯಿಂದ, Lord, I am sorry for last days. ದೇವರೇ, ಆ ಹಿಂದಿನ ದಿನಗಳಿಗಾಗಿ ನಾನು ಕ್ಷಮಿಸು. Lord, I don't want to measure anymore in my hand. ನನ್ನ ಒಂದು ಸ್ವಂತ ಮನಸ್ಸಿನಿಂದ ನಾನು ಅದನ್ನು ಅಳೆಯಲಿಕ್ಕೆ ಹೋಗ್ತಾ ಇಲ್ಲ. I don't want to bring my scale in your way. ನಿನ್ನ ಒಂದು ಮಾರ್ಗದಲ್ಲಿ ನನ್ನ ಅಳತೆಯನ್ನು ನಾನು ತರುವುದಿಲ್ಲ ದೇವರೇ. Lord, I don't want to bring my scale in your measurement. ದೇವರೇ, ನಾನು ನಿನ್ನ ಒಂದು ಅಳತೆಯಿಂದ ನಾನು ಅಳೆಯಲ್ಪಡಬೇಕು. I don't want to bring my scale into your measurement. ದೇವರೇ, ನಿನ್ನ ಒಂದು ಅಳತೆಯಿಂದ ನಾನು ಅಳೆಯಲ್ಪಡಬೇಕು, ನನ್ನ ಅಳತೆಯಿಂದ ಅಲ್ಲ ದೇವರೇ. Lord, let me, hallelujah, see your scale, of Father. ದೇವರೇ, ನಿನ್ನ ಒಂದು ಅಳತೆ ನನ್ನ ಜೀವಿತದಲ್ಲಿ ಬರಲಿ. How many of you are ready to decide like that and surrender? ಈ ರೀತಿಯಾಗಿ ನಿರ್ಧಾರ ಮಾಡಿ ನಿಮ್ಮನ್ನು ಸಮರ್ಪಿಸುವುದಕ್ಕಾಗಿ ಎಷ್ಟು ಜನ ಸಿದ್ಧವಾಗಿದ್ದೀರಿ? How many of you are ready to receive that Holy Spirit in your life today? ಇವತ್ತು ಎಷ್ಟು ಜನ ಪವಿತ್ರ ಆತ್ಮನ ಹೊಂದಿಕೊಳ್ಳುವುದಕ್ಕಾಗಿ ಸಿದ್ಧರಾಗಿದ್ದೀರಿ?